ಸಿಂಹರಾಶಿ ಹಣ ಹೂಡಿಕೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರ ಇರಲಿ. ಯಾವುದೋ ಜಾಹೀರಾತನ್ನು ನೋಡಿ ಇನ್ಯಾವುದೋ ವ್ಯಕ್ತಿಗಳ ಮಾತಿಗೆ ಮಣಿದು ಹಣ ಹೂಡಿಕೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಅದು ನಿಮಗೆ ಶೋಭೆಯನ್ನು ತರುವುದಿಲ್ಲ, ಜೊತೆಗೆ ವ್ಯಾವಹಾರಿಕವಾಗಿ ನಿಮ್ಮ ಒಂದು ಉನ್ನತಿಗೆ ಅಡ್ಡಿಯನ್ನು ಉಂಟು ಮಾಡತಕ್ಕಂಥದ್ದಾಗುತ್ತೆ. ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ ಎರಡೂ ಕೂಡ ಸ್ಪಷ್ಟವಾಗಿರಬೇಕು. ಎಲ್ಲೂ ಗೊಂದಲಕ್ಕೆ ಅವಕಾಶ ಆಗಬಾರದು. ಸ್ಥಿರವಾದಂತಹ ನಿರ್ಧಾರ, ಗಟ್ಟಿಯಾದಂತಹ ನಿರ್ಧಾರ ಬೇಕಾಗತ್ತೆ. ಉನ್ನತ ಶಿಕ್ಷಣಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಅನುಕೂಲವಾಗುವಂತಹ ಸೂಚನೆಗಳಿದೆ. ನಿಮ್ಮ ಆಲೋಚನೆಗೆ ಅನುಗುಣವಾಗಿ ಅದಕ್ಕೆ ಪೂರಕವಾಗಿ ಒಂದಷ್ಟು ವ್ಯವಸ್ಥೆಗಳು, ಅದಕ್ಕೆ ಪೂರಕವಾದಂತಹ ವಿಚಾರಗಳು ನಿಮಗೆ ದೊರೀತಕ್ಕಂಥದ್ದಿದೆ. ವ್ಯಾಪಾರದಲ್ಲಿ ಲಾಭ, ಅಭಿವೃದ್ಧಿ, ವ್ಯಾವಹಾರಿಕವಾದಂತಹ ಅಭ್ಯುದಯ ಇವೆಲ್ಲವನ್ನ ನೋಡಲಿಕ್ಕೆ ಅವಕಾಶಗಳಾಗತ್ತೆ. ಶಿಸ್ತುಬದ್ಧವಾಗಿ ನಡೆಕೊಂಡ್ರೆ ಅನುಕೂಲ ಇದೆ. ಯಾವ ಕಾಲಕ್ಕೂ ಕೂಡ ಅದರಿಂದ ತೊಂದರೆ ಅಂತಕ್ಕಂಥದ್ದು ಇರೋದಿಲ್ಲ. ಸರಸ್ವತಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಅನಗತ್ಯವಾದಂತಹ ಮಾತಿನಲ್ಲಿ ಸಿಗಹಾಕೊಂಡು ತೊಂದರೆ ಕೊಡ್ತೀರಿ. ನಿಮಗೆ ಬೇಕಾಗಿರೋದಿಲ್ಲ ಆ ಮಾತುಗಳು, ಆದರೆ ಯಾವುದೋ ಖುಷಿಗೆ ನಿಮ್ಮನ್ನ ನೀವು ಮರೆತು ಮಾತಾಡ್ತಕ್ಕಂಥದ್ದು ತೊಂದರೆಗೆ, ಸಮಸ್ಯೆಗೆ ಸಿಗಹಾಕೊಳ್ಳುವ ಹಾಗೆ ಮಾಡುತ್ತೆ. ಮಾನಸಿಕವಾಗಿ ನೀವು ಒಂಥರ ಗಟ್ಟಿತನವನ್ನ ತೋರಿಸೋದಕ್ಕೆ ಹೋಗಿ ಕೆಲವು ಕೆಲಸಗಳನ್ನ ಹಾಳು ಮಾಡಿಕೊಳ್ತೀವಿ. ಹಾಗಾಗಿ ಆ ರೀತಿಯ ವಿಚಿತ್ರವಾದಂತಹ ಒಂದು ವರ್ತನೆ ನಿಮ್ಮಲ್ಲಿ ಬೇಡ. ನಿಮ್ಮಿಂದ ಅದನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ. ಇದರ ತಿಳುವಳಿಕೆ ಇರಲಿ ಅಂತ ಹೇಳಿ ಅರ್ಥ. ಹೊಸ ಸಂಬಂಧದಿಂದ ತೊಂದರೆಯನ್ನ ಮಾಡ್ಕೊಳ್ತೀರಿ. ಹೊಸದಾಗಿ ಯಾವುದೋ ಸಂಬಂಧ ಬೆಳೆಸಿರ್ತೀರಿ. ನಿಮ್ಮ ಮಾತು, ನಿಮ್ಮ ನಡವಳಿಕೆ ಅವರಲ್ಲಿ ಯಾವುದೋ ಒಂದು ರೀತಿಯ ಬೇರೆ ಅಭಿಪ್ರಾಯ ಬರುವ ಹಾಗೆ ಮಾಡುತ್ತೆ. ಅಲ್ಲಿ ನೀವು ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದು ಆಗಬಹುದು. ವಿವಾಹದ ವಿಚಾರ ಗೊಂದಲವನ್ನು ಉಂಟು ಮಾಡುತ್ತೆ. ಮದುವೆಗೆ ಸಂಬಂಧಪಟ್ಟ ಹಾಗೆ ಯಾವ ವಿಷಯ ಬಂದರೂ ಕೂಡ ಆ ವಿಷಯ ನಿಮ್ಗೊಂದಷ್ಟು ಗೊಂದಲಕ್ಕೆ ಕಾರಣ ಆಗತ್ತೆ ಅಂತ ಅರ್ಥ. ಹಿರಿಯರ, ತಂದೆ ತಾಯಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಮನಸ್ಸನ್ನ ಗೆಲ್ತಕ್ಕಂತಹ ಪ್ರಯತ್ನಗಳ ನಡೀಲಿ. ಅವರ ಒಂದು ಅಭಿಮಾನ, ವಿಶ್ವಾಸ, ಪ್ರೀತಿ ಇದ್ರೂ ಕೂಡ ಮನಃಪೂರ್ವಕವಾಗಿ ಅವರ ಆಶೀರ್ವದಿಸ್ತಕ್ಕಂಥದ್ದು ನಿಮಗೆ ಶ್ರೀರಕ್ಷೆಯಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಶುಭವಾರ. ತುಲಾರಾಶಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ಕಾಪಾಡಿಕೊಳ್ಳಿ. ಸಂತೋಷವಾಗಿರತಕ್ಕಂತಹ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ಮನಃಪೂರ್ವಕವಾಗಿ ಆನಂದವನ್ನು ಹೊಂದಿ ಅನ್ನುವಂಥದ್ದು. ನಿರುದ್ಯೋಗಿಗಳಿಗೆ ಉದ್ಯೋಗಕ್ಕೆ ಅವಕಾಶ ಆಗುತ್ತೇನೋ ಅನ್ನುವಂತಹ ಭರವಸೆ ಮತ್ತೆ ಮತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ. ಯಾವುದೋ ಸೂಚನೆಗಳು ನನಗೂ ಒಂದು ಕೆಲಸ ಆಗಬಹುದು ಅನ್ನುವಂತಹ ಮಾನಸಿಕವಾದಂತಹ ಭದ್ರತೆಯನ್ನ ಅಲ್ಲಿ ತೋರಿಸುವ ಹಾಗಾಗತ್ತೆ. ಸಂಬಂಧಿಕರಿಂದ ನಿಮಗೆ ಒಂದಷ್ಟು ಸಹಾಯವಾಗುತ್ತೆ. ನಿಮ್ಮ ವ್ಯವಹಾರವೋ, ಉದ್ಯೋಗವೋ, ವೃತ್ತಿಯೋ ಅಥವಾ ವಿದ್ಯಾರ್ಥಿಗಳಾದ್ರೆ ವಿದ್ಯಾಕ್ಷೇತ್ರದಲ್ಲೋ ಒಂದಷ್ಟು ಸಹಾಯ ಆಗ್ತಕ್ಕಂಥದ್ದು. ಮಕ್ಕಳು ಯಶಸ್ಸನ್ನ ಕಾಣೋದ್ರಿಂದ ನೀವು ಸಂತೋಷ ಪಡ್ತೀರಿ. ಅವರ ಪ್ರಯತ್ನ ಅಥವಾ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅನ್ನುವಂತಹ ಒಂದು ಆತ್ಮತೃಪ್ತಿ ನಿಮಗಿರುತ್ತೆ. ನನ್ನ ಪ್ರಯತ್ನವು, ನನ್ನ ಶ್ರಮವೂ ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ನಿಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದು. ಮನೆಯಲ್ಲಿ ಜಗಳ ಆಗೋದಕ್ಕೆ ಅವಕಾಶ ಇದೆ ಸಣ್ಣ ಪುಟ್ಟ ವಿಚಾರಕ್ಕೆ, ಆದರೆ ಅದು ಬೇಡ ಅನ್ನುವಂಥದ್ದು ಸಲಹೆ. ಯಾರೋ ಒಬ್ಬರು ಸುಮ್ಮನೆ ಆಗ್ಬಿಟ್ರೆ ಆ ಜಗಳ ನಿಂತು ಹೋಗ್ಬೋದು. ಅದನ್ನ ಗಮನಿಸ್ಕೊಳ್ಬೇಕು. ಗೋ ಪ್ರಾರ್ಥನೆಯನ್ನ ಮಾಡಿ, ಗೋವಿನ ಪೂಜೆಯನ್ನ ಮಾಡಿ, ಗೋವಿಗೆ ಏನಾದರೂ ನಿಮ್ಮ ಕೈಲಾದಂತಹ ಆಹಾರ ಪದಾರ್ಥವನ್ನ ನೀಡಿ ನಮಸ್ಕರಿಸಿ ಶುಭವಾಗಿ. ವೃಶ್ಚಿಕ ರಾಶಿ ಉದ್ಯೋಗದಲ್ಲಾಗ್ಲಿ, ವೃತ್ತಿಯಲ್ಲಾಗ್ಲಿ ಬದಲಾವಣೆಯನ್ನ ತಂದುಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ ಇದೆ. ಹಾಗಾಗಿ ಆ ಪ್ರಯತ್ನವನ್ನ ಮಾಡಿ. ಅಲ್ಲಿ ಆಗತಕ್ಕಂತಹ ಬದಲಾವಣೆ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಇಡೀ ವಾತಾವರಣವನ್ನ ಬದಲು ಮಾಡುತ್ತೆ. ನಿಮ್ಮ ಪರಿವಾರದಲ್ಲಿ ಏನೋ ಒಂದು ರೀತಿಯ ಸಮಾಧಾನದ ನಿಟ್ಟುಸಿರು ಬರುವ ಹಾಗಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಚಿಂತನೆಯನ್ನು ನಡೆಸಬೇಕು. ದುಡ್ಡು ಕಾಸಿನ ವಿಚಾರ ಬಂದ್ರೆ ಆಪद्धನವಾಗಿ ಒಂದಷ್ಟು ಹಣವನ್ನು ಇಟ್ಟುಕೊಂಡು ನಿಮ್ಮ ವ್ಯವಹಾರವನ್ನು ಮುಂದುವರಿಸಬೇಕು, ಖರ್ಚಿಗೆ ಮುಂದಾಗಬೇಕು ಅನ್ನುವಂಥದ್ದು. ವ್ಯಾಪಾರಿಗಳಿಗೆ ಶುಭ ಮತ್ತೆ ಲಾಭ ಇದೆ, ಅದರ ಆನಂದವನ್ನ ಅನುಭವಿಸಿ. ಸರ್ಕಾರಿ ಕೆಲಸದಿಂದ ಲಾಭವಾಗುವಂತಹ ಸೂಚನೆಗಳು. ನಿಮ್ಮ ಕೆಲಸ ಯಾವುದು, ಯಾವ ರೀತಿ ನಿಮ್ಮ ಹೊಂದಾಣಿಕೆ ಇದೆ, ಅಗತ್ಯತೆ ಎಷ್ಟಿದೆ, ಇವೆಲ್ಲವನ್ನ ಗಮನಿಸ್ಕೊಳ್ಬೇಕು. ಸಹೋದ್ಯೋಗಿಗಳಿಂದ ಅನುಕೂಲವಾಗುತ್ತೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಒಂದಷ್ಟು ಸಹಾಯವನ್ನ ಮಾಡಬಹುದು ಅಂತ ಅರ್ಥ. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು, ಮದುವೆ ಇನ್ನೂ ಆಗಿಲ್ಲ ಅನ್ನುವಂಥವರಿಗೆ
ಮದುವೆಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದಷ್ಟು ಮಾಹಿತಿಗಳು ಸಿಕ್ಕತ್ತೆ. ಏನೋ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಸಮಾಧಾನ ಸಿಕ್ಕಿ ನನ್ನ ಪ್ರಯತ್ನವನ್ನ ನಾನು ನಡೆಸಿದ್ರೆ ನನಗೆ ಒಳ್ಳೇದಾಗಬಹುದು ಅನ್ನುವಂತಹ ಭರವಸೆ ಮನಸ್ಸಿನಲ್ಲಿ ಮೂಡುವ ಹಾಗಾಗತ್ತೆ. ಅಗ್ನಿಯನ್ನ ಪ್ರಾರ್ಥನೆ ಮಾಡಿ, ಅಗ್ನಿಮ್ಮ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ವರ್ಣ ಮನಲಂ ಸಮಿದ್ಧಂ ವಿಶ್ವತೋಮುಖಂ ಎಂಬುದಾಗಿ 7 ಬಾರಿ ಹೇಳಿಕೊಳ್ಳಿ. ಶುಭವಾಗಲಿ.